ಹಲೋ ಗೈಸ್, ಹೇಗಿದ್ರೆ ನೀವೆಲ್ಲರೂ ವೆಲ್ಕಮ್ ಬ್ಯಾಕ್ ಟು ಅವರ್ ವಿಡಿಯೋಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆಡ್ತಿದ್ದೀವಿ ಮೈನ್ಕ್ರಾಫ್ಟ್ ಸರ್ವೈವಲ್ ಸೀರೀಸ್ ಎಪಿಸೋಡ್ 2. ಸೊ ಬನ್ನಿ ಸ್ಟಾರ್ಟ್ ಮಾಡೋ ತಡ ಇಲ್ಲೇ. ಸೊ ನಮ್ಮ ಹತ್ರ ನಗೆಟ್ಸ್ ಇತ್ತಲ್ಲ, ಅದರಿಂದ ನಾನು ಒಂದು 2 ಐರನ್ ಇಂಗಟ್ಸ್ನ ಕಲೆಕ್ಟ್ ಮಾಡ್ಕೊಂಡಿದ್ದೆ. ಸೊ ಮತ್ತು ಇದನ್ನ ಇಟ್ಟು ಕ್ಯಾಂಫರ್ಗೆ ಹಾಕೋಕ್ಕೆ ಬರುತ್ತಾ ಇಲ್ಲ. ಸೊ ನನ್ನ ಹತ್ರ ತುಂಬಾ ಕೋಲ್ ಇದೆ, ಅದರಿಂದ ನಾನು ಐರನ್ನ ಸ್ಮೆಲ್ಟಿಂಗ್ ಇಡ್ತೀನಿ. ಒಂದು ಐರನ್ ನಾನು ಮೈನಿಂಗಲ್ಲಿ ತಗೊಂಡಿದ್ದೆ, ಮತ್ತು ಕೋಲ್ ಕೂಡ ಇತ್ತು ನನ್ನ ಹತ್ರ ಮೈನಿಂಗ್ ಇದರಲ್ಲಿ ತೊಗೊಂಡಿದ್ದೆ ಅದನ್ನು ಕೂಡ. ಸೊ ಇದಕ್ಕೆ ಒಂದು ವಾಟರ್ ಬಕೆಟ್ನ ಮಾಡ್ಕೊಂಬಿಡೋಣ. ಬಕೆಟ್ ಇದೆ, ಸಾಲ್ಟ್ ಇದೆ. ಸೊ ಈಗ ವಾಟರ್ ಎಲ್ಲಿದೆ, ಈಗ ಅದು ನೋಡ್ಕೊಂಡು ಹೋಗ್ಬೇಕು. ನಾನು ವಾಟರ್ಗೆ ಇಲ್ಲಿ ವಾಟರ್ ಸೋರ್ಸ್ ಇಲ್ಲ ಅನಿಸುತ್ತೆ. ಸೊ ಮತ್ತು ಗಾಯ್ಸ್ ಇಲ್ಲಿ ಕೂಡ ಒಂದು ರವಿನ್ ಇದೆ, ನೋಡಿದ್ರೆ ಶಾಕ್ ಹೋಗ್ತೀರಾ. ನೋಡಿ ಗಾಯ್ಸ್, ಎಷ್ಟು ದೊಡ್ಡ ರವಿನ್. ವಾವ್, ಅದು ನೋಡಿ ಐರನ್ ಇದೆ. ಈಗ ಅದು ನೋಡಿ ಮೈನ್ ಮಾಡ್ಕೊಂಬರೋಣ. ಒಂದು ಐರನ್ ಕೆಳಗಲ್ಲಿ ಬಿತ್ತು. ಸೊ ಗೈಸ್ ಇಲ್ಲಿ ಇನ್ನೊಂದಿದೆ, ಅದನ್ನ ತೊಗೊಳಕ್ಕೆ ಹೋಗೋಣ. ಇದನ್ನು ಮೈ ಮಾಡಿದ್ದು ಏನು ಕೆಲಸಕ್ಕೆ ಬರೋದು. ಎಫಿಷಿಯನ್ಸಿ 4 ಆದರೂ ಇದು ತುಂಬಾ ಕೆಲಸಕ್ಕೆ ಬಾರದಿದೆ. ಸೊ ನಾನಿವತ್ತು ಐರನ್ ನಾರ್ಮಲ್ ಮಾಡ್ಕೊಂಡು ಪ್ಲ್ಯಾನ್ ಇದೆ ನನ್ನದು. ನೋಡೋಣ ಏನಾಗುತ್ತೆ. ಸೊ ನನ್ನ ಹತ್ರ ಈಗ ತುಂಬಾ ಕಾಬಲ್ ಸ್ಟೋನ್ ಇದೆ. ಅಂದರೆ ಈಗ ಇಲ್ಲಿರೋ ಕಾಬಲ್ ಸ್ಟೋನ್ ಮೈನ್ ಮಾಡಿ ಇದನ್ನ ಇಲ್ಲಿ ಪ್ಲೇಸ್ ಮಾಡಿ ಇಲ್ಲಿರೋದನ್ನು ತಗೊಳ್ಳೋಣ. ಸೊ ಓಕೆ, ಈಗ ಇಲ್ಲಿ ಇದು ತೊಗೊಂಡಿದ್ದೀನಿ. ಸೊ ಕೋಲ್ ಇರಲಿ, ನೋಡೋಣ. ಕೋಲ್ ನಮ್ಮ ಹತ್ರ ತುಂಬಾ ಇದೆ. ಓಕೆ, ವೈಟ್. ತುಂಬಾ ನಾವು ಹುಷಾರಾಗಿರ್ಬೇಕು ಇಲ್ಲಿ. ಸೊ ಆ ಕಾಪರ್ ಸ್ಮೆಲ್ಟ್ ಆಗಿರುತ್ತೆ ಅನಿಸುತ್ತೆ ನನ್ನ ಪ್ರಕಾರ. ಇನ್ನೊಂದು ನಮ್ಮ ಮಾಡೋಣ ಫರ್ನೆಸ್. ಒನ್ ಟು ಎಕ್ಸ್ಟ್ರಾ ಸ್ಮೆಲ್ಟಿಂಗ್ಗೆ ಫರ್ನೆಸ್ ಮಾಡೋಣ. ಇಲ್ಲಿ ಹಾಕಿರೋಣ. ಸೊ ಇದು ಸ್ಮೆಲ್ಟ್ ಆಯಿತಾ? ಸ್ಮೆಲ್ಟ್ ಆಗಿದೆ. ಸೊ ಇದನ್ನು ನಾವು ಒಂದು ಪ್ಯಾಂಟ್ ಮಾಡ್ಕೋಬೋದು. ಪ್ಯಾಂಟ್ ಅಂತೂ ಆಗೋಲ್ಲ. ಒಂದು ಹೆಲ್ಮೆಟ್ ಮಾಡ್ಕೊಳ್ಳೋಣ. ಹೆಲ್ಮೆಟ್ ಇರಲಿ, ಈ ಹೆಲ್ಮೆಟ್ ಬದಲು ಇದಕ್ಕೂ ಕೆಲಸಕ್ಕೆ ಬರೋಲ್ಲ. ಒಂದು ಫೈರ್ ಪ್ರೊಟೆಕ್ಷನ್ ಇದ್ರೂ ಇದನ್ನ ನಮ್ಮ ಚೆಸ್ಟಲ್ಲಿ ಇಟ್ಬಿಡೋಣ. ಮತ್ತು ಇಲ್ಲಿ ಇನ್ನು ಸ್ವಲ್ಪ ಕೋಲ್ನ ಹಾಕಿ ಸ್ಮೆಲ್ಟಿಂಗ್ಗೆ ಬಿಟ್ಬಿಡೋಣ. ಮತ್ತು ಈಗ ನಮಗೆ ಏನು 8 ಐರನ್ ರಾ ಐರನ್ ಸಿಕ್ಕಿದೆಯೋ ಅದರಿಂದ ನಾವು ಅದನ್ನು ನಾವು ಸ್ಮೆಲ್ಟ್ ಮಾಡೋಣ. ಈಗ ಓನ್ಲಿ 2 ಇದರಿಂದ 2 ಕೋಲಿಂದ. ಸೊ ಓಕೆ, ಈಗ ಸ್ಮೆಲ್ಟ್ ಆಗ್ಬೋದು. ಇದನ್ನು ಒಂದು ಬೂಟ್ಸ್ನ ಮಾಡ್ಕೋಬೋದು. ವೆಯ್ಟ್ ಇದನ್ನು ಇನ್ನೂ ಇಟ್ಟಿಲ್ಲ. ಸೊ ಸಿಕ್ಕಿದೆ ಅಂದಮೇಲೆ ಇದು ಫುಡ್ನ ಕುಕ್ ಮಾಡೋಣ. ಇದಕ್ಕೆ ಇಲ್ಲಿ ಇದು ಕುಕ್ ಆಗಲಿ. ಅದೇ ತನಕ ಇಲ್ಲಿ ಕುಕ್ ಹಾಕಿ ಇಟ್ಟೋಣ. The boots. Okay. The boots 4 ಆಗಿದೆ. 5
ಒಂದು ಪ್ಯಾಂಟ್ ಈ ಥರ ಮಾಡ್ಕೋಬೋದು ನಾವು. 5 6 ಅನಿಸುತ್ತೆ, ಥಿಂಕ್ 7 ಬೇಕು ಪ್ಯಾಂಟ್ಗೆ. ಸುಮ್ಮನೆ ಬರ್ರಿ ಚೆಸ್ಟ್ ಪ್ಲೇಟ್ನ ಮಾಡ್ಕೊಂಬರೋಣ, ಆಮೇಲೆ ಕಾಪರ್ನ ಕಲೆಕ್ಟ್ ಮಾಡೋಣ. ಪ್ಲೀಸ್ ಲಾಸ್ಟ್ ತನಕ ಬಂತು. ಚೆಸ್ಟ್ ಪ್ಲೇಟ್ನ ಮಾಡ್ಕೊಂಬರೋಣ ಈಗ ನಾವು. ಇಲ್ಲಿ ಈ ಥರ ರೆಡಿಯಾಗಿದ್ದೀವಿ. ಪ್ಯಾಂಟ್ ಇಲ್ಲ ಅಷ್ಟೇ. ನಾನು ನಿಮಗೆ ಗೈಸ್ ಒಂದು ಹೇಳಿದ್ನಲ್ಲ, ಏನಾಗಿದೆ ನೀವು ನಮ್ಮ ಜೊತೆಗೆ ಬಾ. ಒಂದು ಪಿಕ್ಯಾಕ್ಸ್ನ ರೆಡಿ ಮಾಡ್ಕೊಂಡು ಹೋಗೋಣ. ಓಕೆ, ನಾವೆಲ್ಲ ಇರೋಣ ಖಾಲಿ ಮಾಡ್ತೀನಿ ಅನ್ಸುತ್ತೆ. ಪಿಕ್ಯಾಕ್ಸ್ಗೆ ಕಾಬಲ್ ಸ್ಟೋನ್ ಪಿಕ್ಯಾಕ್ಸ್ನ ನಾವು ಮಾಡ್ಕೋಬೋದು. ಸೊ ಗೈಸ್ ತೊಗೊಂಬರ್ತಿತ್ತು ಸಾಂಗ್ ಇಗ್ನೋರ್ ಮಾಡಿ. ಈಗ ರಾತ್ರಿ ಆಗ್ತಿತ್ತು, ಮಾಡ್ಕೊಂಬರೋಣ, ಪಚ್ಕೊಂಬರೋಣ. ನಾವು ಬೆಳಗ್ಗೆ ಎದ್ದು ಬೇರೆ ಕೆಲಸನೂ ಮಾಡೋಣ. ಗುಡ್ ಮಾರ್ನಿಂಗ್ ಗೈಸ್. ಸೊ ಬನ್ನಿ, ನಾ ಕೇವ್ ಇಡೋದ್ನಲ್ಲ ಅಲ್ಲಿಗೆ ಹೋಗೋಣ. ಸೊ ಕೇವ್ ಇಲ್ಲೇ ಇದೆ, ಅಲ್ಲಿ ನಾವಿದ್ದೀವಿ. ಇಲ್ಲಿ ಆ ಕೇವ್ ಇದೆ. ನೋಡಿ ಗೈಸ್, ಇಲ್ಲಿ ತುಂಬಾ ಐರನ್ ಇದೆ. ಫಾಲ್ ಡ್ಯಾಮೇಜ್ ಅಂತ ಹಾಗೆ ಆಗುತ್ತೆ. ಅಲ್ಲಿ ನೋಡಿ ಗೈಸ್, ಡೈಮಂಡ್ಸ್ ಹತ್ತತ್ರ ಹೋಗಲೇಬೇಕು ನಾವೇನಂದ್ರೆ. ಡೈಮಂಡ್ಸ್ ಫಸ್ಟು ಇಲ್ಲಿ 3 ಸಿಗಲಿ ಸಾಕು. 3 ಇದೆ. ಎಕ್ಸ್ಟ್ರಾ ಕೂಡ ಇದೆ. ಫಾರ್ಚೂನ್ ಪಿಕ್ಯಾಕ್ಸ್ ಇರಬೇಕಿತ್ತು ಗೈಸ್, ನಮ್ಮ ಹತ್ರ ತುಂಬಾ ಸಿಕ್ತಿತ್ತು. ಶೆಟ್, ಬಟ್ ಫಾರ್ಚೂನ್ ಪಿಕ್ಯಾಕ್ಸ್ ಅಂತೂ ಇಲ್ಲ. ಓಕೆ, ಡೈಮಂಡ್ಸ್ ಇದೆ. ಸೊ ಇದನ್ನೆಲ್ಲ ಮೈನ್ ಮಾಡಿ ನಿಮ್ಗೆ ಸಿಗ್ತೀನಿ. ಸೊ ಗೈಸ್ ಎಲ್ಲದನ್ನು ಮೈನ್ ಮಾಡಿದ್ದೀನಿ. ಈಗ ಸ್ಮೆಲ್ಟಿಂಗ್ ಇಟ್ಕೊಳ್ಳೋಣ ಗೈಸ್, ಮೇಲೆ ಹೋಗಿ. ಸೊ ಬನ್ನಿ ಈಗ ಸ್ಮೆಲ್ಟಿಂಗ್ ಇಟ್ಕೊಳ್ಳೋಣ. ನಮಗೆ ಈಗ 3 ರೆಡಿ ಇತ್ತಲ್ವ ಇದು. ಇನ್ನು 3 ಇದು ಬೇಕಷ್ಟೇ ನಮಗೆ. ವೆಯ್ಟ್, ಸ್ವಲ್ಪ ಟಾರ್ಚ್ ತಗೊಂಡೋಗೋಣ. 1-2 ಟಾರ್ಚಸ್ ಸಾಕು ಅನಿಸುತ್ತೆ. ಸ್ಟ್ಯಾಕ್. ಸೂಕೆ ಬೇಗ. ಸೂಕೆ ಇಷ್ಟು ಸ್ಮೆಲ್ಟ್ ಆಗಿದೆ. ಒಂದು ಪಿಕ್ಯಾಕ್ಸ್ನ ಕೂಡ ಮಾಡ್ಕೊಂಬರೋಣ ನಾವು ಬೇಗ. ನೋ, ಪಿಕ್ಯಾಕ್ಸ್ ಇಸ್ ನಾವು ಡರ್ಟ್ ಬದಲು ಇಲ್ಲಿ ಡರ್ಟ್ ಕಾಬಲ್ ಸ್ಟೋನ್ ಕಾಬಲ್ ಸ್ಟೋನ್ ಬದಲು ಇಲ್ಲಿ ಇದಿಲ್ಲಿ. ಈಗ ನಾವು ಸೀದಾ ಇಲ್ಲಿ ಹೋಗೋಣ. ವೀಟೆಲ್ಲ ಐತೆ ಗಾಯ್ಸ್. ವೆಯ್ಟ್ ಎಲ್ಲೋಯ್ತು? ಓಕೆ, ಇಲ್ಲಿದೆ. ವೆಯ್ಟ್ ಗೈಸ್, ಎಲ್ಲೋಯ್ತು? ಓಕೆ, ಆ ಕಡೆ ಇದೆ. ಸೊ ಗೈಸ್ ಬರ್ತಾ ಇದ್ದೀವಿ. ಫಾಲ್ ಡ್ಯಾಮೇಜ್ ಮತ್ತೆ ಆಗುತ್ತೆ ಅನಿಸುತ್ತೆ. ಹೋಗು ನೀನು. ಈಗ ತುಂಬ ಜಾಸ್ತಿ ಫಾಲ್ ಡ್ಯಾಮೇಜ್ ಆಗೋದಿದೆ. ಸೊ ಫಸ್ಟ್ ಡೈಮಂಡ್ ಅಡ್ವಾನ್ಸ್ಮೆಂಟ್ ಕೂಡ ಸಿಕ್ಕಿದೆ ಗೈಸ್. ನ್ಯೂ ರೆಸಿಪಿ. XP ಕೂಡ ತುಂಬಾ ಸಿಕ್ತಿದೆ. XP ಕೆಳಗೋಯ್ತು. ಶರ್ಟ್, ನಮ್ಮ ಹತ್ರ ವಾಟರ್ ಬಕೆಟ್ ಕೂಡ ಇಲ್ಲ. ಈಗ ಹೀಗೆ ಹೋಗಬೇಕು. ಟಾರ್ಚ್ನ ಹಾಕ್ಬಿಡೋಣ. ಒಂದು ಓಕೆ, ಡೈಮಂಡ್ಸ್.
ಇಷ್ಟಿದೆ ಗೈಸ್, ತುಂಬಾ ಡೈಮಂಡ್ ಇದೆ. ನಾನು ಇವತ್ತು ಐರನ್ ಆರ್ಮರ್ ಮಾಡೋಣ ಅಂದ್ಕೊಂಡೆ. ನೋಡಿ ಡೈಮಂಡ್ ಆರ್ಮರ್ ಆಗೋಷ್ಟು ಇಲ್ಲಿ ಡೈಮಂಡ್ಸ್ ಇದೆ. ಸೊ ನಾನು ಸೀಡ್ನ ಘಟಿಯಾ ಸೀಡ್ ಅಂದೆ, ಮೀನ್ಸ್ ವರ್ಸ್ಟ್ ಸೀಡ್ ಅಂದೆ. ಸೊ ಇದಲ್ಲ, ಒಂದು ತುಂಬ ಮುಂದೆನೇ ನಮಗೆ ರೂಯಿನ್ ಪೋರ್ಟಲ್ ಸಿಕ್ತು. ಮತ್ತು ಇಲ್ಲಿ ಎಷ್ಟೊಂದು ಡೈಮಂಡ್ ಸಿಗ್ತಿದೆ, ಪ್ಲೇನ್ ಬಾಯಮ್ ಕೂಡ ಸಿಕ್ತು ನಮಗೆ. ಟೋಟಲ್ ಎಷ್ಟು ಡೈಮಂಡ್ಸ್? ಇನ್ನೂ 2 ಡೈಮಂಡ್ಸ್ ಇದೆ ಟೋಟಲ್. ನಮಗೆ ಸಿಕ್ಕಿದೆ 29 ಡೈಮಂಡ್ಸ್. ಇನ್ನೂ ಮೇಲ್ ಕೂಡ ಇದೆ. ಈಗ ಗೈಸ್ ನಾವು ಟಾರ್ಚಸ್ನ ಸುಮ್ಮನೆ ವೇಸ್ಟ್ ಮಾಡಬಾರ್ದು. ಟಾರ್ಚಸ್ ಇರಲಿ. ಮೇಲ್ ಇನ್ನೂ ಇದೆ 31, 32, 33, 34, 35, 36 ಡೈಮಂಡ್ಸ್ ಗೈಸ್. ಲಕ್ 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 ನೋಡ್ತಿದ್ದೀರಲ್ಲ ಹೇಗಿದೆ ಅಂತ. ನನ್ನ ಲಕ್ ಅದು. ಸೊ ಗೈಸ್ ನಿಮಗೆ ಮೇಲೆ ಹೋಗಿ ಸಿಗ್ತೀನಿ. ನೋಡೋಣ ಏನೇನು ಆಗುತ್ತೆ ಇದರಲ್ಲಿ. ಚೆಸ್ಟ್ ಪ್ಲೇಟ್, ಲೆಗ್ಗಿನ್ಸ್, ಹೆಲ್ಮೆಟ್, ಬೂಟ್ಸ್. ಸೊ ನಾನು ಅಂದ್ಕೊಂಡೆ ಐರನ್ ಆರ್ಮರ್ ಆಗುತ್ತೆ ಅಂತ. ನೋಡಿದ್ರೆ ಡೈಮಂಡ್, ಫುಲ್ಲಿ ಡೈಮಂಡ್ ಆರ್ಮರ್ ಆಗಿದೆ ಗೈಸ್. ಇನ್ನು 12 ಡೈಮಂಡ್ಸ್ ಬಾಕಿ ಉಳಿದಿದೆ. ವಾವ್, ಲಕ್ ಗೈಸ್, ಲಕ್ ನಮ್ಮದು. ಲಕ್ ಅಂದರೆ ಲಕ್ ನೋಡಿ. ಓಕೆ, ಇಷ್ಟಿರಲಿ. ಶವಲ್ ಈಗ ಬೇಡ, ಶವಲ್ ಅಂತೂ ಬೇಡ. ಈಗ ಎಕ್ಸ್ಟ್ರಾ ಐಟಮ್ಸ್ ಏನಿದೆ ಅದನ್ನೆಲ್ಲ ಇದರಲ್ಲಿ ಇಟ್ಬಿಡೋಣ. ಸೊ ಇವತ್ತಿನ ವಿಡಿಯೋಗೆ ಇಷ್ಟೇ. ನಾನು ಇನ್ನೂ ಸ್ವಲ್ಪ ದೊಡ್ಡ ಚೆಸ್ಟ್ ಮಾಡಬೇಕು ಅನ್ಕೋತೀವಿ. ಇನ್ನೊಂದು ಚೆಸ್ಟ್ ಮಾಡಬೇಕು. ಎಕ್ಸ್ಟ್ರಾ ಐಟಮ್ಸ್ ಏನಿದೆ ಎಲ್ಲ ಇದರಲ್ಲಿ ಇಟ್ಬಿಡೋಣ. ಓಕೆ ಓಕೆ, ಓಕೆ ಗಾಯ್ಸ್, ನಾನು ಅಂದ್ಕೊಂಡೆ ಇವತ್ತು ಐರನ್ ಆರ್ಮರ್ ಬಗ್ಗೆ ವಿಡಿಯೋ ಮಾಡೋಣ ಅಂತ. ನೋಡಿ ಡೈಮಂಡ್ ಆರ್ಮರ್ ಆಗೋಯ್ತು ಗೈಸ್. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಸೊ ಬಾಯ್ ಗೈಸ್, ನೆಕ್ಸ್ಟ್ ಟೈಮ್ ಇನ್ ದ ನೆಕ್ಸ್ಟ್ ವಿಡಿಯೋ.